ನಮ್ಮ ಕಂಪ್ನಿ ಬಂದು ಪ್ರಿಯಾ ಡೈಲಿ ಅಂತ. ನಮ್ಮ ಮೋಟೋ ನಮ್ಮ ಇದು ಪಂಚಲೈನ್ ಬಂದು ಬ್ರಿಂಗಿಂಗ್ ಬ್ಯಾಕ್ ದಿ ಫರ್ಗಾಟನ್ ಫ್ಲೇವರ್ಸ್ ಅಂತ. ಅಂದರೆ ನಮ್ಮ ಹಿಂದೆ ಏನು ನಾವೇನು ರೊಟ್ಟಿಗಳು ಅದನ್ನೆಲ್ಲ ನಾವು ಸಿರಿಧಾನ್ಯಗಳು ಅಂದರೆ ಮಿಲೆಟ್ಗಳನ್ನ ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಅದು ಹಂಗಾಗಿನೇ ಏನಾಗಿತ್ತು, ಗ್ರೀನ್ ರೆವಲ್ಯೂಷನ್ ಆದಮೇಲೆ ನಮಗೆಲ್ಲ ಏನಕ್ಕೆ ಶುಗರು BP ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತದೆ. ಮುಖ್ಯವಾಗಿ ಉದ್ದೇಶ ವಿ ಹ್ಯಾವ್ ಫರ್ಗಾಟನ್ ಅವರ್ ಏನ್ಷಿಯಂಟ್ ಫುಡ್ಸ್ ಲೈಕ್ ಮಿಲೆಟ್ಸ್, ಈ ಸಜ್ಜೆ, ಕೊರಲೆ, ನವಣೆ, ರಾಜಗಿರ, ಜೋಳ ಆ ಥರದ್ದೆಲ್ಲ ನಾವು ಬಿಟ್ಟಿದ್ದರಿಂದ ನಾವು ಇವತ್ತು ಈ ಸ್ಥಿತಿಗೆ ಬಂದಿದ್ದೀವಿ. ನಮ್ಮ ಮೇಯ್ನ್ ಮೋಟೋ ಬಂದು ನಮ್ಮ ಏನು ಜನಗಳು ಯೂತ್ಸ್ ಇದ್ದಾರೆ ಅವರೆಲ್ಲ ಪಿಜ್ಜಾ, ಬರ್ಗರ್, ಫಾಸ್ಟ್ ಫುಡ್ ಹಿಂದೆ ಇದ್ದಾರೆ, ಅವ್ರನ್ನ ನಮ್ಮ ಈ ಕಡೆ ಕರ್ಕೊಂಬರ್ಬೇಕು, ಈ ಕಡೆ ಎಳ್ಕೋಬೇಕು. ಅದು ನಮ್ಮ ಮೇನ್ ಉದ್ದೇಶ. ಅಂದರೆ ಟು ಮೇಕ್ ಇಂಡಿಯಾ ಹೆಲ್ದಿ ಯೂತ್ಸ್ ಕಂಟ್ರಿ ಆ ಥರದ್ದು. ಹಾಗಾಗಿ ನಾವು ಇದು ರೆಡಿ ಟು ಈಟ್ ಮಿಲೆಟ್ ರೊಟ್ಟಿಗಳನ್ನ ಮಾಡ್ತೀವಿ. ಇವೆಲ್ಲನೂ ರೋಸ್ಟೆಡ್, ಇದು ನಾಟ್ ಡಿಫ್ರೆಂಟ್, ಎಣ್ಣೆಲಿ ಕರೆದಿರೋದಲ್ಲ. ಇದರಲ್ಲಿ ಮೈದಾ ಇರೋಲ್ಲ, ಪ್ರಿಸರ್ವೇಟಿವ್ಸ್ ಇರೋಲ್ಲ. ಮತ್ತು ಹೆಲ್ದಿ ಸ್ನ್ಯಾಕು ನೀವು ಸಂಜೆ ಟೀ ಟೈಮಲ್ಲಿ ಅಥವಾ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಎಲ್ಲ ಕೇಳ್ತಾರೆ, ಅವಾಗ ಇದನ್ನು ಹಾಕ್ಬೋದು. ಅಥವಾ ಟ್ರಾವೆಲ್ ಮಾಡುವಾಗ ಆಫೀಸ್ ಟೈಮಲ್ಲಿ ನೀವು ಇದು ಮಾಡ್ಬೋದು. ನೋಡಿ, ಇದು ರಾಜಗಿರ, ಇದರಲ್ಲಿ ರೊಟ್ಟಿ ಮಾಡಿದ್ದೀವಿ. ಅದೇ ಥರ ಸಜ್ಜೆ ಇದೆ ನೋಡಿ, ಇದು ಸಜ್ಜೆ ಇದೇ ಥರ ಒಟ್ಟು 9 ವೆರೈಟಿ ಇದೆ ಸರ್. ಸಜ್ಜೆ ಬಂದು 80 ರೂಪಾಯಿ. 3 ರೊಟ್ಟಿ ಇರ್ತದೆ. ಇದೆಲ್ಲನೂ ರೋಸ್ಟೆಡ್, ಸುಟ್ಟಿರೋದು. ಒಂದು ರೊಟ್ಟಿ ನಾವು ಸುಡ್ಬೇಕಾದ್ರೆ ಹಾಫ್ ಆನ್ ಅವರ್ ಬೇಕು. ನಿಧಾನ ಹುರಿಲಿ ನಾವು ಇದನ್ನು ಬೇಯಿಸ್ತೀವಿ, ತುಂಬ ಚೆನ್ನಾಗಿರ್ತದೆ. ಯಾವುದೇ ಪ್ರಿಸರ್ವೇಟಿವ್ಸು, ಕೆಮಿಕಲ್ಸ್ ಏನಿರಲ್ಲ. ಆ ಥರ ಹೆಲ್ದಿ ಸ್ನ್ಯಾಕ್ಸ್ ಸರ್ ಇದೆಲ್ಲ. ಖಂಡಿತ ರಾಗಿ ಕಣಕ್ಕೆ ಬನ್ನಿ, ನಿಮಗೆ ಏನೋ ಇದು ಕಲ್ಚರಲ್ ಹಬ್ಬು. ನಿಮಗೆ ಈ ಥರದ್ದೆಲ್ಲ ಸ್ಪೆಷಲ್ ತಿಂಡಿಗಳಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ನೋಡ್ಬೋದು. ಆರೋಗ್ಯಕರವಾದ ತಿಂಡಿಗಳು ಸಿಗುತ್ತೆ, ದವಸ ಧಾನ್ಯಗಳು ಸಿಗುತ್ತೆ. ಇದೊಂದು ಏನೋ ರೈತರನ್ನ ಬೆಳೆಸೋದ್ರ ಜೊತೆಗೆ ಏನಾಗಿತ್ತು, ರೈತರಿಗೆ ಬೆಲೆ ಸಿಗ್ತಿಲ್ಲ, ಎಲ್ಲ ಮಧ್ಯವರ್ತಿಗಳು ತಿಂತಿದ್ದಾರೆ. ಬಟ್ ನಾವೇನು ಮಾಡ್ತೀವಿ, ರೈತರಿಂದ ಸೀದಾ ನಿಮಗೆ ತಲುಪೋದ್ರಿಂದ ನಿಮಗೆ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತೆ. ಮುಖ್ಯವಾಗಿ ಫ್ರೆಶ್ ತರಕಾರಿಗಳು ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ, ಈ ಥರದ್ದೆಲ್ಲ ವಸ್ತುಗಳು ಸಿಗುತ್ತೆ. ಬನ್ನಿ, ರಾಗಿ ಕಣಕ್ಕೆ ಬನ್ನಿ, ಎಂಜಾಯ್ ಮಾಡಿ, ಒಳ್ಳೆ ವಸ್ತುಗಳು ತೊಗೊಳ್ಳಿ, ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಸರು ಕೃಷ್ಣ ಅಂತೇಳಿ. ನಾನು ಚನ್ನಪಟ್ಟಣ ತಾಲೂಕು BVಹಳ್ಳಿಯಿಂದ ಬರ್ತಾಯಿದ್ದೀನಿ. ರಾಗಿ ಕಣಕ್ಕೆ ನಾನು ಒಂದು ಕಳೆದ 6 ತಿಂಗಳಿಂದ ಬರ್ತಾಯಿದ್ದೀನಿ. ನಮ್ಮ ಹತ್ರ ಮೇಜರಾಗಿ ಗಾಣದ ಎಣ್ಣೆ, ನಾವು ಗಾಣದಲ್ಲಿ ಮಾಡೋ ಹಣ್ಣು ಒಂದು 8 ಥರ ಎಣ್ಣೆಗಳು ತರ್ತಾಯಿದ್ವಿ. ನಮ್ಮ ಸ್ಪೆಷಲ್ ಅಂದರೆ ನಾಟಿ ತರಕಾರಿ ಬೀಜಗಳು ಸಿಗುತ್ತೆ. ಒಂದು 30 ವೆರೈಟಿ ನಾವೇ ಪ್ರೊಡಕ್ಷನ್ ಮಾಡಿ, ನಾವೇ ಸೀಡ್ಸ್ ಪ್ರೊಡಕ್ಷನ್ ಮಾಡಿ ಇಲ್ಲಿ ತಂದು ಇಡ್ತಾಯಿದ್ದೀವಿ. ಮತ್ತು ಕಡಲೆ ಬೀಜ ಸಿಗುತ್ತೆ. ನಾವು ಮೇಜರಾಗಿ ಆಯಿಲು ಜಾಸ್ತಿ ಇದು ಮಾಡ್ತೀವಿ ಸರ್, ಒಂದು 8 ಥರದ್ದು ಸರ್. ನಮ್ಮದು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಹುಚ್ಚಳೆಣ್ಣೆ, ಸನ್ಫ್ಲವರ್ ಆಯಿಲು ಮತ್ತು ಕ್ಯಾಸ್ಟರ್ ಆಯಿಲ್ ಸರ್. ಇಷ್ಟು ಥರ ಎಣ್ಣೆ ಸಿಗುತ್ತೆ ಸರ್. ನಾವೇ ಡೈರೆಕ್ಟಾಗಿ ನಾವೇ ಮಾಡಿ ಗಾಣದ ಸರ್, ಅದು ಅಂದರೆ ಮರದ ಗಾಣದಲ್ಲಿ ಮಾಡಿ ಇಲ್ಲಿ ತಂದು ಸೇಲ್ ಮಾಡ್ತೀವಿ ಸರ್. ಅದು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ನಾವೊಂದು ಕಳೆದ 6 ತಿಂಗಳಿಂದ ಬರ್ತಾಯಿದ್ದೀವಿ ಸರ್. ನಾವು ಅಂದರೆ ನಾಟಿ ಸ್ಟೈಲ್ ಬೇಕು ಅಂದರೆ ನೀವು ಪ್ರತಿಯೊಬ್ಬರು ರಾಗಿ ಕಡೆ ಬಂದು ವಿಸಿಟ್ ಮಾಡಿ. ನಿಮ್ಗೆ ಸಂಡೇ ಒಂದು ಎಂಜಾಯ್ಮೆಂಟ್ ಅಂದರೆ ಪಿಕ್ನಿಕ್ ಟೈಪ್ ಸಿಗುತ್ತೆ, ಬಂದು ಎಲ್ಲ ವಿಸಿಟ್ ಮಾಡ್ಬೋದು ನೀವು.